ಹಾಯ್ ಗಾಯ್ಸ್, ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ನಿಮ್ಮ ಜೊತೆ ಒಂದು ಡಿಶ್ ಶೇರ್ ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ. ಇವತ್ತಿನ ಡಿಶ್ ಏನಪ್ಪ ಅಂತಂದರೆ ಮ್ಯಾಂಗೋ ರೈಸು, ಮಾವಿನಕಾಯಿ ಚಿತ್ರಾನ್ನ. ಯಾವುದಾದ್ರೂ ಸರಿ ನೀವು ಅನ್ಕೋಬೋದು. ಓಕೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ತೋರಿಸ್ತೀನಿ. ಒಂದು 4-5 ಟೇಬಲ್ ಸ್ಪೂನ್ ಆಯಿಲ್ಲು, 1 ಟೇಬಲ್ ಸ್ಪೂನು ಸಾಸಿವೆ, 1 ಟೇಬಲ್ ಸ್ಪೂನು ಜೀರಿಗೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಉಪ್ಪು, 3 ಟೇಬಲ್ ಸ್ಪೂನು ಕಡಲೆ ಬೀಜ, 1 ಟೇಬಲ್ ಸ್ಪೂನ್ ಅರಿಶಿನ. ಮತ್ತು ಅದಕ್ಕೆ ಏನೇನು ಬೇಕು ಅಂತ ನಿಮ್ಗೆ ತೋರಿಸ್ತಿದ್ದೀನಿ. ಒಂದು ತೋತಾಪುರಿ ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿ, 3 ಮೆಣಸಿನ್ಕಾಯಿ, 2 ಈರುಳ್ಳಿ, ಒಂದು ಅರ್ಧ ಹೋಳು ತೆಂಗಿನ ತುರಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲೆಗೆ ನಾನು ತಗೊಂಡಿದ್ನಲ್ಲ ಅಷ್ಟು ಆಯಿಲ್ನ ಹಾಕಿ ಅದಕ್ಕೆ ಕಡಲೆ ಬೀಜ ಹಾಕಿ ನೀಟಾಗಿ ಗೋಲ್ಡನ್ ಕಲರ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಫಸ್ಟೇ ಫ್ರೈ ಮಾಡಿಕೊಂಡ್ರೆ ಕಡಲೆ ಬೀಜ ಚಿತ್ರಾನ್ನದಲ್ಲಿ ಮೆತ್ತಗಾಗಲ್ಲ. ಅದಕ್ಕೆ ಫಸ್ಟೇ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ. ಇಲ್ಲಿ ನೋಡ್ತಿರ್ಬೋದು ನೀವು, ಈ ಥರ ಫ್ರೈ ಆದರೆ ಸಾಕು. ಇದು ತಿಂಡಿ ಜೊತೆ ತಿಂತಿದ್ದಾಗ ಬಾಯಿಗೆ ಸಿಗ್ತಾ ಇದ್ದರೆ ಎಷ್ಟು ಕ್ರಿಸ್ಪಿ ಥರ ಇದ್ದರೆ ಚೆನ್ನಾಗಿರುತ್ತೆ. ಅದಕ್ಕೆ ಫಸ್ಟೇ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ. ಅದಾದಮೇಲೆ ಅದೇ ಎಣ್ಣೆಗೆ 1 ಟೇಬಲ್ ಸ್ಪೂನು ಸಾಸಿವೆ, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ ಇಷ್ಟನ್ನು ಹಾಕ್ಕೊಳ್ಳೋಣ. ಅದಾದಮೇಲೆ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ಆದಷ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಾನು ಕಡಲೆ ಬೀಜ ಹುರಿಬೇಕಾದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಕಾಯ್ದಿತ್ತಲ್ಲ ಅದಕ್ಕೋಸ್ಕರ. ಅದಾದಮೇಲೆ ಕರಿಬೇವು, ಈರುಳ್ಳಿ ಎಲ್ಲನೂ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವು ಐ ಫ್ಲೇಮಲ್ಲಿ ಇಟ್ಕೊಬಿಟ್ರೆ ಹಾಕಿರೋದೆಲ್ಲ ಸೀದೋಗ್ಬಿಡುತ್ತೆ. ಅದಕ್ಕೆ ಆದಷ್ಟು ನೀವು ನೋಡಿಕೊಂಡು ನೀವು ಯಾವ ಥರ ಹುರಿಬೇಕು ಆ ಥರ ಇಟ್ಕೊಂಡು ಮಾಡಿಕೊಡಿ. ಇದೆಲ್ಲ ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಏಕೆ ಅಂತಂದರೆ ಅದು ಸ್ವಲ್ಪ ಬಾಡಬೇಕಲ್ಲ, ಅದಕ್ಕೆ. ನೀವು ಬೇಗ ಬಾಡಬೇಕು ಅಂತಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆವಾಗ ಯಾವುದೇ ತರಕಾರಿಗಳನ್ನು ಬೇಗ ಬಾಡುತ್ತೆ. ಆವಾಗ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಅದಕ್ಕೋಸ್ಕರ ನೀವು ಈ ಥರ ಮಾಡ್ಕೋಬೋದು. ನೀನು ನೋಡಿ, ನಾನಿವಾಗ ಉಪ್ಪು ಸೇರಿಸ್ಕೊತಿದ್ದೀನಿ ಒಂದು 2 ನಿಮಿಷ ಆದಮೇಲೆ. ಈಗ ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 3 ನಿಮಿಷ ಬಾಡಿಸ್ಕೊಳ್ಳೋಣ. ಆವಾಗ ಅದಕ್ಕೆಲ್ಲ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ಅದಕ್ಕೋಸ್ಕರ. ಅದಾದಮೇಲೆ ತುರಿದಿಟ್ಕೊಂಡಿದ್ವಲ್ಲ ಆ ಮಾವಿನಕಾಯಿನೆಲ್ಲ ಈ ಥರ ಸೇರಿಸ್ಕೊಳ್ಳಿ. ಒಂದು ಸ್ವಲ್ಪ ಬಾಡಿದ ಮೇಲೆ ನೀಟಾಗಿ ಸೇರಿಸ್ಕೊಂಡು ಹಾಕ್ಕೊಂಡ್ರೆ ಹುಳಿ ಎಲ್ಲ ಚೆನ್ನಾಗಿ ಬಿಡುತ್ತೆ. ನೀವು ಇದನ್ನು ಮತ್ತೆ ಒಂದು 2-3 ನಿಮಿಷ ನೀಟಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ತಾ ಬೇಯಿಸ್ತಾ ಈ ಥರ ಕಲರ್ ಬಂದ್ಬಿಡುತ್ತೆ. ಈ ಥರ ಕಲರ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಬೇಯಿಸ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಬೇಡಿ, ಆವಾಗ ಕೆಳಗಡೆ ತಳ ಹಿಡ್ಬಿಡುತ್ತೆ. ಅದಾದಮೇಲೆ ತೆಂಗಿನಕಾಯನ್ನು ಸೇರಿಸ್ಕೊಳ್ಳಿ. ಈ ಥರ ತೆಂಗಿನಕಾಯಿನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ. ಸ್ವಲ್ಪ 1-2 ಮೆಣಸಿನ್ಕಾಯಿ ಅದ್ರಲ್ಲಿ ಮಿಕ್ಸ್ ಆಗಿತ್ತು ಅನಿಸುತ್ತೆ, ಅದಷ್ಟೇ ಕಾಣಿಸ್ತಿರೋದು. ಚಿತ್ರಾನ್ನಕ್ಕೆ ಸ್ವಲ್ಪ ಖಾರ ಆಗಿರೋ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಆವಾಗ ಮಾವಿನಕಾಯಿ ಚಿತ್ರಾನ್ನ ಉಪ್ಪು, ಹುಳಿ, ಖಾರ ಎಲ್ಲ ಇದ್ದರೆ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಕೊನೆಯದಾಗಿ ಸ್ವಲ್ಪ ಅರಿಶಿನ ಹಾಕಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು 3 ನಿಮಿಷ ಬೇಯಿಸ್ಕೊಳ್ಳಿ. ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ನೀವು ನೀಟಾಗಿ ಬೇಯಿಸ್ಕೋಬೇಕು. ನೀವು ನೋಡ್ತಿರ್ಬೋದು ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಅದಾದಮೇಲೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಅದ್ರ ಮೇಲೆ ಹಾಕಿ ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗೇನು ತುಂಬ ಮಿಕ್ಸ್ ಮಾಡೋದು ಬೇಡ. ನೀವು ಕೊನೆಗಾದರೂ ಹಾಕ್ಕೋಬೋದು ಕೊತ್ತಂಬರಿ ಸೊಪ್ಪು, ಇವಾಗಲಾದರೂ ಹಾಕ್ಕೋಬೋದು. ನಾನು ಈ ಥರ ಒಂದ್ಸಲ ಹಾಕಿ ಆಫ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಇಟ್ಕೋತೀನಿ. ಇದು ನೋಡಿ ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಈ ಥರ ಬಿಡಬೇಕು. ನೀವು ಅವಾಗ ಫ್ರಿಜ್ಜಲ್ಲಿ ಒಂದು 15 ದಿನ ಸ್ಟೋರ್ ಮಾಡಿದ್ರೂ ಏನೂ ಆಗಲ್ಲ. ಇವಾಗ ನಿಮಗೆ ಮಾವಿನಕಾಯಿ ತೊಕ್ಕು ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು ಒಂದು 4 ಟೇಬಲ್ ಸ್ಪೂನ್ ಆಯಿಲ್ಲು, ಸ್ವಲ್ಪ ಕರಿಬೇವು, 1 ಟೇಬಲ್ ಸ್ಪೂನು ಮೆಂತ್ಯ, 1 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಅರಿಶಿನ, 2 ಟೇಬಲ್ ಸ್ಪೂನ್ ಅಚ್ಚ ಪುಡಿ, 1 ಮಾವಿನಕಾಯಿನ ಈ ಥರ ತುರಿದಿಟ್ಕೊಂಡಿದ್ದೀನಿ ತೋತಾಪುರಿನ. ನೀವು ಯಾವ್ದು ಮಾವಿನಕಾಯಿ ಆದರೂ ಯೂಸ್ ಮಾಡ್ಕೊಳ್ಳಿ. 1 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ನೀಟಾಗಿ ಜಜ್ಜಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಒಲೆ ಮೇಲೆ ಪಾತ್ರೆ ಇಟ್ಕೊಂಡು ನಾನು ತೆಗೆದಿಟ್ಕೊಂಡಿದ್ನಲ್ಲ ಮೆಂತ್ಯ ಮತ್ತು ಸಾಸಿವೆಲಿ ಅರ್ಧನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇದು
ಕೆಂಪಗಾಗಬೇಕು ಮೆಂತ್ಯ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನೀವು ಸಾಸಿವೆ ಕಪ್ಪಗಾಗ್ಬಿಡುತ್ತೆ ಅಂತಂದರೆ ಮೆಂತ್ಯ ಒಂದು 75% ಫ್ರೈ ಆದಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಆವಾಗ ನಿಮಗೆ ಸಾಸಿವೆಯನ್ನು ಇದಾಗಲ್ಲ. ಫಸ್ಟೇ ಹಾಕ್ಕೊಂಡ್ರೆ ನೀವು ಯಾವ ಥರ ಹುರಿತೀರ ಅದ್ರ ಮೇಲೆ. ಮೆಂತ್ಯನ ಯಾಕಪ್ಪ ಈ ಥರ ಹುರ್ಕೋಬೇಕು ಅಂತಂದರೆ ಕಹಿ ಅಂಶ ಇರಲ್ಲ, ಅದಕ್ಕೋಸ್ಕರ. ಅದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಈ ಥರ ಫೈನ್ ಪೌಡ್ರ್ ಮಾಡ್ಕೊಳ್ಳಿ. ಅದಾದಮೇಲೆ ತುರಿದಿಟ್ಕೊಂಡಿದ್ವಲ್ಲ ಅದನ್ನು ಮಾವಿನಕಾಯಿನ ಈ ಒಂದು ಬೌಲ್ಗೆ ಈ ಥರ ಹಾಕ್ಕೊಳ್ಳಿ. ಅದಾದಮೇಲೆ ನಾವು ಮಸಾಲೆ ಎತ್ತಿಟ್ಕೊಂಡಿದ್ವಲ್ಲ 2 ಸ್ಪೂನ್ ಅಚ್ಕಾರದ ಪುಡಿ, 1 ಸ್ಪೂನ್ ಅರಿಶಿನ ಇದಕ್ಕೆ ಸೇರಿಸ್ಕೊಳ್ಳೋಣ. ಇಲ್ಲಿ ನೋಡ್ತಿರ್ಬೋದು ನಾನು ಸೇರಿಸ್ಕೊತಿರೋದು. ನಿಮಗೆ ಯಾವ ಥರ ಬೇಕು, ಡಾರ್ಕ್ ಇರಬೇಕು ಕಲರು, ಖಾರ ಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ನಾನು ಮೀಡಿಯಮ್ಮಾಗಿ ಯೂಸ್ ಮಾಡೋದು ಖಾರ, ಅದಕ್ಕೆ ನಾನು ಇಷ್ಟ ಹಾಕೋತಿದ್ದೀನಿ. ಕೊನೆಯದಾಗಿ ಕಲ್ಲುಪ್ಪನ್ನ ಸೇರಿಸ್ಕೊಳ್ಳೋಣ. ಇದಿಷ್ಟನ್ನು ಸೇರಿಸ್ಕೊಂಡ್ಮೇಲೆ ಒಂದು 2 ನಿಮಿಷ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಯಾಕೆ ಅಂದರೆ ತುರಿದಿಟ್ಕೊಂಡಿದ್ವಲ್ಲ ಮಾವಿನಕಾಯಿ ಮತ್ತು ಈ ಮಸಾಲೆ ಎರಡೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆವಾಗಲೇ ತೊಕ್ಕು ತುಂಬ ಚೆನ್ನಾಗಿ ಆಗುತ್ತೆ. ಅದಕ್ಕೋಸ್ಕರ ಈ ಮಾವಿನಕಾಯಿ ತೊಕ್ಕನ್ನ ನೀವು ಉಪ್ಪಿನಕಾಯಿ ಥರನಾದ್ರು ಯೂಸ್ ಮಾಡ್ಬೋದು, ಗೊಜ್ಜು ಥರನಾದ್ರು ಯೂಸ್ ಮಾಡ್ಕೊಬೋದು. ಗೊಜ್ಜುಗೆಲ್ಲ ಯೂಸ್ ಮಾಡ್ತೀವಿ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಗೊಜ್ಜನ್ನ ಹಾಕೊಂಡು ತಿಂದ್ರಿ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಫೈನ್ ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ, ಇದು ನಾವು ಮ್ಯಾರಿನೇಟ್ ಆಗಲಿ ಒಂದು 5 ನಿಮಿಷ. ಅಷ್ಟರಲ್ಲಿ ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಏನಿಲ್ಲ, ತುಂಬ ಸಿಂಪಲ್ಲು ಒಗ್ಗರಣೆಗೆ. ನೀವು ನಾರ್ಮಲಾಗಿ ಯಾವ ಥರ ಒಗ್ಗರಣೆ ಹಾಕ್ತೀರಾ ಅದೇ ಥರ ಹಾಕ್ಕೊಳ್ಳಿ. ಇವಾಗ ನೋಡಿ, ಒಂದು ಪಾತ್ರೆಗೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ, ಅದು ಸ್ವಲ್ಪ ಕಾಯ್ದ ಮೇಲೆ ಸ್ವಲ್ಪ ಸಾಸಿವೆ, ಅದಾದಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನೀವು ಇದನ್ನು ಬೇಗ ತುಂಬ ಸಿಂಪಲ್ಲಾಗಿ ಒಂದು 10 ನಿಮಿಷದಲ್ಲೇ ಮಾಡ್ಕೊಬಿಡ್ಬೋದು, ಅಷ್ಟು ಈಸಿಯಾಗಿದೆ. ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿನೂ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಘಮ ಬರ್ತಿದೆ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈ ಬೆಳ್ಳುಳ್ಳಿ ಎಲ್ಲ ಹಾಕಿದ ಮೇಲೆ ನೀವು ಜಾಸ್ತಿ ಕಾಯ್ದಿತ್ತು ಎಣ್ಣೆ ಅಂದರೆ ಸ್ಟವ್ನ ಆಫ್ ಮಾಡಿಬಿಡಿ. ಅದಾದಮೇಲೆ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡು ಸ್ವಲ್ಪ ತಣ್ಣಗಾಗೋವರೆಗೂ ಹಾಗೆ ಬಿಡಿ. ಈ ಥರ ತಣ್ಣಗಾದ್ಮೇಲೆ ಅದನ್ನು ನಾವು ಮ್ಯಾರಿನೇಟ್ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಆವಾಗ ಒಳ್ಳೆ ತೊಕ್ಕು ರೆಡಿಯಾಗುತ್ತೆ. ನೀವು ನೋಡ್ತಿರ್ಬೋದು, ನಾನಿವಾಗ ಒಗ್ಗರಣೆನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಈ ಮಾವಿನಕಾಯಿ ತೊಕ್ಕನ್ನ ಮಾಡ್ಕೋಬೇಕಾದ್ರೆ ಒಂದು ಸ್ವಲ್ಪನೂ ನೀರನ್ನ ಮಿಕ್ಸ್ ಮಾಡಬಾರ್ದು. ಮಿಕ್ಸ್ ಮಾಡಿದರೆ ಈ ತೊಕ್ಕು ಬೇಗ ಹಾಳಾಗ್ಬಿಡುತ್ತೆ. ಈಗ ನೋಡ್ತಿರ್ಬೋದು, ನೀವು ಈ ಥರ ಮಾಡ್ತಿರ್ಬೇಕಾದ್ರೆ ನೀರು ಥರ ಕಾಣಿಸ್ತಾ ಇರ್ಬೋದು, ಬಟ್ ಇದಕ್ಕೊಂದು ಸ್ವಲ್ಪನೂ ಮಿಕ್ಸ್ ಮಾಡಿಲ್ಲ. ಮಾವಿನಕಾಯಿನ ತುರಿದಿಟ್ಕೊಂಡಿದ್ವಲ್ಲ ಅದರಲ್ಲೇ ನೀರಿನಂಶ ಇರುತ್ತೆ, ಅಷ್ಟೇ ಸಾಕು. ನೀವು ನೀರೇನಾದ್ರು ಮಿಕ್ಸ್ ಮಾಡಿದ್ರಿ ಅಂತಂದರೆ ಅದನ್ನು ಜಾಸ್ತಿ ದಿನ ಸ್ಟೋರ್ ಮಾಡೋಕ್ಕಾಗಲ್ಲ. ಅದನ್ನು ಬೇಗ ಯೂಸ್ ಮಾಡಿ ಖಾಲಿ ಮಾಡಿಬಿಡಿ. ತೊಕ್ಕು ರೆಡಿ ಆದಮೇಲೆ ನಾನು ಒಂದು ಗ್ಲಾಸ್ ಜಾರಿಗೆ ಹಾಕಿ ಏರ್ ಟೈಟ್ ಕಂಟೈನರ್ಗೆ ಒಂದು ಸ್ವಲ್ಪನೂ ಗಾಳಿ ಆಡ್ದಂಗೆ ಹಾಕಿ ಸ್ಟೋರ್ ಮಾಡ್ಕೊತಾ ಇದ್ದೀನಿ. ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಗ್ಲಾಸು ಅಥವಾ ಪಿಂಗಾಣಿಲಿ ಬೇಗ ಹಾಳಾಗೋದಿಲ್ಲ ಅಂತ ಅಂದ್ಬಿಟ್ಟು ನೀವು ಇದೇ ಥರ ಸ್ಟೋರ್ ಮಾಡ್ಕೊಳ್ಳಿ, ಆವಾಗ ಬೇಗ ಹಾಳಾಗೋದಿಲ್ಲ. ನೋಡಿ, ಸ್ಟೋರ್ ಮಾಡಿದ್ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಈ ಥರ ಒಂದು ಗ್ಲಾಸ್ ಬಾಟಲ್ಗೆ ಹಾಕಿ ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ರಿ ಅಂತ ಅಂದರೆ 1 ತಿಂಗಳವರೆಗೂ ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು, ಏನೂ ಹಾಳಾಗೋದಿಲ್ಲ. ನಾನು ಇವಾಗ ಸ್ವಲ್ಪ ಟೇಸ್ಟ್ ನೋಡೋಕ್ಕೆ ಅಂತ ಎತ್ತಿಟ್ಕೊಂಡು ಇನ್ನು ಉಳಿದಿದ್ದೆಲ್ಲ ಗ್ಲಾಸ್ ಜಾರ್ಗೆ ಹಾಕ್ಬಿಟ್ಟು ಎತ್ತಿಟ್ಟೆ. ನಾನು ಸ್ವಲ್ಪನೇ ಮಾಡ್ಕೊಂಡಿರೋದು ಸಣ್ಣ ಮಾವಿನಕಾಯ್ದು, ನಿಮಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳಿ. ಇವಾಗ ಚಿತ್ರಾನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೈಸ್ನ ಮಾಡಿಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಗೊಜ್ಜು ಬೇಕು ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನನಗೆ ಹುಳಿನೂ ತುಂಬ ಇಷ್ಟ ಆಗಲ್ಲ, ಅದಕ್ಕೆ ನಾನು ಮೀಡಿಯಮ್ಮಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಹುರಿದಿಟ್ಕೊಂಡಿದ್ವಲ್ಲ ಆ ಕಡಲೆ ಬೀಜನೂ ಹಾಕಿ ಆ್ಯಡ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಕಡಲೆ ಬೀಜ ತಿನ್ನಬೇಕಾದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಲಾಸ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಇವಾಗ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ತೊಕ್ಕು ಮತ್ತು ಚಿತ್ರಾನ್ನ ಯಾವ ಥರ ಇರುತ್ತೆ ಅಂತ ಟೇಸ್ಟ್ ಮಾಡಿ ನೋಡೋಣ ಅಂತ. ಚಿತ್ರಾನ್ನ ಮತ್ತು ತೊಕ್ಕು ಎರಡೂ ತುಂಬ ಚೆನ್ನಾಗಿತ್ತು. ನೀವು ಚಿತ್ರಾನ್ನ ಜೊತೆಗೇ ತೊಕ್ಕು ಹಾಕ್ಕೊಂಡು ತಿನ್ನಬೇಡಿ, ತುಂಬ ಹುಳಿ ಆಗುತ್ತೆ. ನಿಮ್ಗೆ ಹುಳಿ ಜಾಸ್ತಿ ಬೇಕು ಅಂತಂದರೆ ಹಾಕ್ಕೊಂಡು ತಿನ್ಬೋದು. ಇಷ್ಟೇ ಗೈಸ್ ಇವತ್ತಿನ ವ್ಲಾಗು.
ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಲವ್ ಯು ಆಲ್. ಬಾಯ್.